ಮತ್ತೆ ಮತ್ತೆ MLA ಮುನಿರತ್ನ ಅವರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಮತ್ತೆ ಅರೆಸ್ಟ್ ಭೀತಿಗೆ ಸಿಲುಕಿದ್ದಾರೆ ಮಾಜಿ ಮಂತ್ರಿ ಮುನಿರತ್ನ ಅವರು. ಬಿಜೆಪಿ MLA ಮುನಿರತ್ನ ವಿರುದ್ಧ ಇದೀಗ ಮತ್ತೊಂದು FIR ದಾಖಲಾಗಿರುವಂತ ಸ್ಟೋರಿಯನ್ನ ಗಮನಿಸ್ತಾ ಇದ್ದೀವಿ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ದೂರು ದಾಖಲಾಗಿದೆ. ದೂರು ಕೊಟ್ಟವರು ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ನಾರಾಯಣಸ್ವಾಮಿ ನೀಡಿದ್ದಾರೆ ದೂರನ್ನ. ಮುನಿರತ್ನ ಹಾಗೂ ಬೆಂಬಲಿಗರ ವಿರುದ್ಧ ದೂರು ದಾಖಲಾಗಿದೆ. ಅಷ್ಟೇ ಅಲ್ಲದೆ ಮುನಿರತ್ನ ವಿರುದ್ಧ ಕೊಲೆಗೆ ಯತ್ನ, ಸುಪಾರಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತು ಮುನಿರತ್ನ, ಸುನಂದಮ್ಮ, ವೆಂಕಟೇಶ್, ಲಕ್ಕಮ್ಮ, ಜಯಮ್ಮ, ಲತಾ ಇತರರ ವಿರುದ್ಧ ಇದೀಗ FIR ದಾಖಲಾಗಿರುವಂತದ್ದು. ಸೆಕ್ಷನ್ 354C, 109, 110, 354, 115, 116, 118 ಅಡಿಯಲ್ಲಿ FIR ಇದೀಗ ದಾಖಲಾಗಿದೆ. ಮತ್ತೆ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತಾನೆ ಹೇಳ್ಬೋದು. ಈಗಾಗಲೇ ಗುತ್ತಿಗೆದಾರನಿಗೆ ಬೆದರಿಕೆ, ಜಾತಿ ನಿಂದನೆ, ಅತ್ಯಾಚಾರ ಕೇಸ್ ಇದೆಲ್ಲವನ್ನ ಕೂಡ ಫೇಸ್ ಮಾಡ್ಕೊಂಡು ಬಂದಂತಹ ಮುನಿರತ್ನಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸರ್, ಈಗ ನಮ್ಮ ಶಾಸಕರು ಮುನಿರತ್ನವ್ರ ವಿರುದ್ಧ ಕೊಟ್ಟಿದ್ದೀವಿ. ಸುಮಾರು ಅವರು ಶಾಸಕರಾದಾಗಿಂದನೂ ಒಂದಲ್ಲ ಒಂದು ರೀತಿಯ ನಮ್ಮ ಮೇಲೆ ದೌರ್ಜನ್ಯಗಳ ಆಗ್ತಾನೆ ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಯಿತು. ಜೊತೆಗೆ ನಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಿಂತ ನಮ್ಮ ಕುಟುಂಬದ ಮಾನ ತೆಗೆಯುವಂಥ ಪ್ರಯತ್ನ ಏನು ಇತ್ತೀಚಿನ ದಿನ ಮಾಡಿದ್ರು, ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಸ್ಬೇಕು ಅಂತೇಳಿ ಸುಪಾರಿ ಕೊಡುವಂಥದ್ದು, ಇದು ನಮಗೆ ಮನಸ್ಸಿಗೆ ಭಾಳ ನೋವಾಗಿತ್ತು. SIT ಆದ ತಕ್ಷಣ ನಾವು SIT ಕೊಟ್ಟಿದ್ವಿ. ಹೋಗಿ ಅಲ್ಲಿ ಕಂಪ್ಲೇಂಟು ತೊಗೊಳ್ಲಿಕ್ಕೆ ಬರೋದಿಲ್ಲ, ಹೇಳಿಕೆ ಬೇಕಾದ್ರೆ ಕೊಡ್ಬೋದು ಅಂತ ಹೇಳಿದರು. ಇಲ್ಲ, ನಾನು ಕಂಪ್ಲೇಂಟೇ ಕೊಡಬೇಕು ಅಂತ ಹೇಳಿದ್ದು. ಸೊ ಹಂಗಾಗಿ ನಾನು ಅದು ಹಂಗೆ ನಿಂತಿತ್ತು. ಅಲ್ಲಿನ SIT ಮೇಲಾಧಿಕಾರಿಗಳು ಕೇಳಿದಾಗ, ಇಲ್ಲ, ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರೋದಿಲ್ಲ, ತಾವು ಸ್ಥಳೀಯ ನೀವು ಎಲ್ಲಿ ವಾಸ ಇದ್ದೀರಲ್ಲೋ ಕಂಪ್ಲೇಂಟ್ ಕೊಡಿ, ಅದನ್ನು ನಮಗೆ ಇಲ್ಲಿಗೆ ಕಳಿಸಿದಾಗ ನಾವು ತನಿಖೆ ಏನು ಮಾಡ್ತೀವಿ ಅಂತೇಳಿ ಹೇಳಿದರು. ಸೊ ಹಂಗಾಗಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳೆಲ್ಲವನ್ನು SITಗೆ ಒದಗಿಸ್ತೇವೆ. 6 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಮುನಿರತ್ನ, ಸುನಂದಮ್ಮ, ಮಾಜಿ ಕಾರ್ಪೊರೇಟ್ರು ಇದು NTR ವೆಂಕಟೇಶು, ಲೆಗ್ಗೆರೆ ಒನಕೆ ಓಬವ್ವ ಅಂತ ಲಕ್ಷ್ಮಮ್ಮ, ಲೆಗ್ಗೆರೆಯ ಸಪ್ಪು ಜಯಮ್ಮ ಅಂತೇಳಿ, ಮತ್ತು ಇನ್ನೊಬ್ಬರು ಲತಾ ಅಂತ. ಮೇಡಮನ್ನು ಅಟೆಂಪ್ಟ್ ಮಾಡಿರೋದೆಲ್ಲ ದಾಖಲೆಗಳಿದೆ. ನನ್ನನ್ನು ಅಟ್ಯಾಕ್ ಮಾಡಿರೋದು ನಮ್ಮ ಅದೃಷ್ಟವಶಾತ್ ನಾವು ಪಾರಾಗಿದ್ದೀವಿ. ಆ ಎಲ್ಲ ದಾಖಲೆಗಳನ್ನು ಪತ್ರಿಕಾಗೋಷ್ಠಿಯಲ್ಲೇ ಬಿಡುಗಡೆ ಮಾಡ್ತೀವಿ.